ನಸುಗುನ್ನಿ ಪಾಕಿಸ್ತಾನ ಬೆಂಬಲ ಇಲ್ಲದೆ ಈ ಭಯೋತ್ಪಾದಕರು ಬಾಲ ಬಿಚ್ಚೋಕೆ ಚಾನ್ಸೇ ಇಲ್ಲ. ಓದೋಕೆ ಬರೆಯೋಕೆ ಬರೆದಿದ್ದು ಕೂಡ ರಕ್ತಪಾತ ಹರಿಸೋದ್ರಲ್ಲಿ ಮಾತ್ರ ಮುಂಚೂಣಿಯಲ್ಲಿರುವಂತಹ ಈ ಉಗ್ರರ ಬಣ್ಣ ಮತ್ತೆ ಈಗ ಬಯಲಾಗಿದೆ. ನರ ರಾಕ್ಷಸರಿಗೆ ಪಾಕ್ ಲಿಂಕ್ ಇತ್ತು ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡ ಬಳಿ ಪ್ರಬಲ ಸಾಕ್ಷಿ ಇದೆ. ಒಂದು ರಿಪೋರ್ಟ್ ಇದು ಬಂದಿದೆ. ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಪಾಕ್ ವಿರುದ್ಧ ಭಾರತ ಪ್ರತೀಕಾರದ ಶಪಥ ಮಾಡಿದೆ. ಈ ಬೆನ್ನಲ್ಲೇ ಉಗ್ರರ ದಾಳಿಗೆ ಪಾಕ್ ಲಿಂಕ್ ಇಲ್ಲ ಎಂದು ಬಾಯಿ ಬಡಿದುಕೊಳ್ಳುತ್ತಿದ್ದವರಿಗೆ ಇದೀಗ ಶಾಕ್ ಎದುರಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಪಹಲ್ಗಾಮ್ ನರಹಂತಕರ ಪಾಕ್ ಲಿಂಕ್ ಇದೆ ಅನ್ನೋದಕ್ಕೆ ಪ್ರಬಲ ಸಾಕ್ಷ್ಯ ಸಿಕ್ಕಿದೆ. ಪಹಲ್ಗಾಮ್ ನರಹಂತಕರ ಪಾಕ್ ಲಿಂಕ್ಗೆ ಸಿಕ್ತು ಸಾಕ್ಷ್ಯ. ರಿಪಬ್ಲಿಕ್ನಲ್ಲಿ ನರ ರಾಕ್ಷಸರ ಎಕ್ಸ್ಕ್ಲೂಸಿವ್ ಡೀಟೇಲ್. ಹಂತಕರ ಬಳಿ ಇತ್ತು ಪಾಕಿಸ್ತಾನದ ಐಡಿ ಕಾರ್ಡ್. ಎಸ್, ನರಹಂತಕರಿಗೆ ಪಾಕ್ ಲಿಂಕ್ ಇತ್ತು ಎಂಬುದಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಮೂವರು ರಾಕ್ಷಸರ ಬಳಿ ಪಾಕಿಸ್ತಾನದ ಐಡಿ ಕಾರ್ಡ್ ಇತ್ತು ಅನ್ನೋದಕ್ಕೆ ನಾವು ಸಾಕ್ಷಿ ಸಮೇತ ಬಯಲು ಮಾಡಿದ್ದೇವೆ. ಇದು ಜಹೀರ್ ಅಹಮದ್ ಬಳಿಯಿದ್ದ ಐಡಿ ಕಾರ್ಡ್. ಇವನು ಬೇರೆ ಯಾರೂ ಅಲ್ಲ, ಸಪೋರೆ ಎನ್ಕೌಂಟರ್ನಲ್ಲಿ ಹತನಾದ ಉಗ್ರ ಜಹೀರ್. ಇದನ್ನ ಸರಿಯಾಗಿ ಗಮನಿಸಿ. ದೇಶದ ಹೆಸರು ನೋಡಿದ್ರೆ ಪಾಕಿಸ್ತಾನ ಅನ್ನೋದನ್ನ ನೋಡಬಹುದು. ಇದು ಕುಪ್ವಾರ ಎನ್ಕೌಂಟರ್ನಲ್ಲಿ ಖತಮ್ ಆದ ಗುಲಾಂ ಸಬೀರ್ ಬಳಿ ಸಿಕ್ಕಿರುವ ಐಡಿ ಕಾರ್ಡ್. ಇದರಲ್ಲೂ ಕೂಡ ದೇಶದ ಹೆಸರು ಪಾಕಿಸ್ತಾನ ಅಂತಾನೇ ಇದೆ. ಸಪೋರೆ ಎನ್ಕೌಂಟರ್ನಲ್ಲಿ ಹತನಾದ ಸನಂ ಜಾಫರ್ ಡೀಟೇಲ್ಸ್ ಇದು. ಈ ಮೂವರಿಗೂ ಪಾಕ್ ಜೊತೆ ಲಿಂಕ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಒಟ್ಟಾರೆ ಪಹಲ್ಗಾಮ್ ದಾಳಿ ಹಿಂದೆ ಪಾಕಿಸ್ತಾನ ಇತ್ತು ಅನ್ನೋದಕ್ಕೆ ಒಂದೊಂದೇ ಸಾಕ್ಷಿ ಲಭ್ಯವಾಗುತ್ತಿದೆ. ಇದೀಗ ತನಿಖೆಗೆ ಇಳಿದ ಎನ್ಐಎ ಮತ್ತಷ್ಟು ಪಾಪಿಗಳ ಮುಖವಾಡ ಬಯಲು ಮಾಡಲಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಸುಗುನ್ನಿ ಪಾಕಿಸ್ತಾನ ಬೆಂಬಲ ಇಲ್ಲದೆ ಈ ಭಯೋತ್ಪಾದಕರು ಬಾಲ ಬಿಚ್ಚೋಕೆ ಚಾನ್ಸೇ ಇಲ್ಲ. ಓದೋಕೆ ಬರೆಯೋಕೆ ಬರೆದಿದ್ದು ಕೂಡ ರಕ್ತಪಾತ ಹರಿಸೋದ್ರಲ್ಲಿ ಮಾತ್ರ ಮುಂಚೂಣಿಯಲ್ಲಿರುವಂತಹ ಈ ಉಗ್ರರ ಬಣ್ಣ ಮತ್ತೆ ಈಗ ಬಯಲಾಗಿದೆ. ನರ ರಾಕ್ಷಸರಿಗೆ ಪಾಕ್ ಲಿಂಕ್ ಇತ್ತು ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡ ಬಳಿ ಪ್ರಬಲ ಸಾಕ್ಷಿ ಇದೆ. ಒಂದು ರಿಪೋರ್ಟ್ ಇದು ಬಂದಿದೆ. ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಪಾಕ್ ವಿರುದ್ಧ ಭಾರತ ಪ್ರತೀಕಾರದ ಶಪಥ ಮಾಡಿದೆ. ಈ ಬೆನ್ನಲ್ಲೇ ಉಗ್ರರ ದಾಳಿಗೆ ಪಾಕ್ ಲಿಂಕ್ ಇಲ್ಲ ಎಂದು ಬಾಯಿ ಬಡಿದುಕೊಳ್ಳುತ್ತಿದ್ದವರಿಗೆ ಇದೀಗ ಶಾಕ್ ಎದುರಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಪಹಲ್ಗಾಮ್ ನರಹಂತಕರ ಪಾಕ್ ಲಿಂಕ್ ಇದೆ ಅನ್ನೋದಕ್ಕೆ ಪ್ರಬಲ ಸಾಕ್ಷ್ಯ ಸಿಕ್ಕಿದೆ. ಪಹಲ್ಗಾಮ್ ನರಹಂತಕರ ಪಾಕ್ ಲಿಂಕ್ಗೆ ಸಿಕ್ತು ಸಾಕ್ಷ್ಯ. ರಿಪಬ್ಲಿಕ್ನಲ್ಲಿ ನರ ರಾಕ್ಷಸರ ಎಕ್ಸ್ಕ್ಲೂಸಿವ್ ಡೀಟೇಲ್. ಹಂತಕರ ಬಳಿ ಇತ್ತು ಪಾಕಿಸ್ತಾನದ ಐಡಿ ಕಾರ್ಡ್. ಎಸ್, ನರಹಂತಕರಿಗೆ ಪಾಕ್ ಲಿಂಕ್ ಇತ್ತು ಎಂಬುದಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಮೂವರು ರಾಕ್ಷಸರ ಬಳಿ ಪಾಕಿಸ್ತಾನದ ಐಡಿ ಕಾರ್ಡ್ ಇತ್ತು ಅನ್ನೋದಕ್ಕೆ ನಾವು ಸಾಕ್ಷಿ ಸಮೇತ ಬಯಲು ಮಾಡಿದ್ದೇವೆ. ಇದು ಜಹೀರ್ ಅಹಮದ್ ಬಳಿಯಿದ್ದ ಐಡಿ ಕಾರ್ಡ್. ಇವನು ಬೇರೆ ಯಾರೂ ಅಲ್ಲ, ಸಪೋರೆ ಎನ್ಕೌಂಟರ್ನಲ್ಲಿ ಹತನಾದ ಉಗ್ರ ಜಹೀರ್. ಇದನ್ನ ಸರಿಯಾಗಿ ಗಮನಿಸಿ. ದೇಶದ ಹೆಸರು ನೋಡಿದ್ರೆ ಪಾಕಿಸ್ತಾನ ಅನ್ನೋದನ್ನ ನೋಡಬಹುದು. ಇದು ಕುಪ್ವಾರ ಎನ್ಕೌಂಟರ್ನಲ್ಲಿ ಖತಮ್ ಆದ ಗುಲಾಂ ಸಬೀರ್ ಬಳಿ ಸಿಕ್ಕಿರುವ ಐಡಿ ಕಾರ್ಡ್. ಇದರಲ್ಲೂ ಕೂಡ ದೇಶದ ಹೆಸರು ಪಾಕಿಸ್ತಾನ ಅಂತಾನೇ ಇದೆ.
ಸಪೋರೆ ಎನ್ಕೌಂಟರ್ನಲ್ಲಿ ಹತನಾದ ಸನಂ ಜಾಫರ್ ಡೀಟೇಲ್ಸ್ ಇದು. ಈ ಮೂವರಿಗೂ ಪಾಕ್ ಜೊತೆ ಲಿಂಕ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಒಟ್ಟಾರೆ ಪಹಲ್ಗಾಮ್ ದಾಳಿ ಹಿಂದೆ ಪಾಕಿಸ್ತಾನ ಇತ್ತು ಅನ್ನೋದಕ್ಕೆ ಒಂದೊಂದೇ ಸಾಕ್ಷಿ ಲಭ್ಯವಾಗುತ್ತಿದೆ. ಇದೀಗ ತನಿಖೆಗೆ ಇಳಿದ ಎನ್ಐಎ ಮತ್ತಷ್ಟು ಪಾಪಿಗಳ ಮುಖವಾಡ ಬಯಲು ಮಾಡಲಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಸುಗುನ್ನಿ ಪಾಕಿಸ್ತಾನ ಬೆಂಬಲ ಇಲ್ಲದೆ ಈ ಭಯೋತ್ಪಾದಕರು ಬಾಲ ಬಿಚ್ಚೋಕೆ ಚಾನ್ಸೇ ಇಲ್ಲ. ಓದೋಕೆ ಬರೆಯೋಕೆ ಬರೆದಿದ್ದು ಕೂಡ ರಕ್ತಪಾತ ಹರಿಸೋದ್ರಲ್ಲಿ ಮಾತ್ರ ಮುಂಚೂಣಿಯಲ್ಲಿರುವಂತಹ ಈ ಉಗ್ರರ ಬಣ್ಣ ಮತ್ತೆ ಈಗ ಬಯಲಾಗಿದೆ. ನರ ರಾಕ್ಷಸರಿಗೆ ಪಾಕ್ ಲಿಂಕ್ ಇತ್ತು ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡ ಬಳಿ ಪ್ರಬಲ ಸಾಕ್ಷಿ ಇದೆ. ಒಂದು ರಿಪೋರ್ಟ್ ಇತ್ತು ಬಂದಿದೆ. ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಪಾಕ್ ವಿರುದ್ಧ ಭಾರತ ಪ್ರತೀಕಾರದ ಶಪಥ ಮಾಡಿದೆ. ಈ ಬೆನ್ನಲ್ಲೇ ಉಗ್ರರ ದಾಳಿಗೆ ಪಾಕ್ ಲಿಂಕ್ ಇಲ್ಲ ಎಂದು ಬಾಯಿ ಬಡಿದುಕೊಳ್ಳುತ್ತಿದ್ದವರಿಗೆ ಇದೀಗ ಶಾಕ್ ಎದುರಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಪಹಲ್ಗಾಮ್ ನರಹಂತಕರ ಪಾಕ್ ಲಿಂಕ್ ಇದೆ ಅನ್ನೋದಕ್ಕೆ ಪ್ರಬಲ ಸಾಕ್ಷ್ಯ ಸಿಕ್ಕಿದೆ. ಪಹಲ್ಗಾಮ್ ನರಹಂತಕರ ಪಾಕ್ ಲಿಂಕ್ಗೆ ಸಿಕ್ತು ಸಾಕ್ಷ್ಯ. ರಿಪಬ್ಲಿಕ್ನಲ್ಲಿ ನರರಾಕ್ಷಸರ ಎಕ್ಸ್ಕ್ಲೂಸಿವ್ ಡೀಟೇಲ್. ಹಂತಕರ ಬಳಿ ಇತ್ತು ಪಾಕಿಸ್ತಾನದ ಐಡಿ ಕಾರ್ಡ್. ಎಸ್, ನರಹಂತಕರಿಗೆ ಪಾಕ್ ಲಿಂಕ್ ಇತ್ತು ಎಂಬುದಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಮೂವರು ರಾಕ್ಷಸರ ಬಳಿ ಪಾಕಿಸ್ತಾನದ ಐಡಿ ಕಾರ್ಡ್ ಇತ್ತು ಅನ್ನೋದಕ್ಕೆ ನಾವು ಸಾಕ್ಷಿ ಸಮೇತ ಬಯಲು ಮಾಡಿದ್ದೇವೆ. ಇದು ಜಹೀರ್ ಅಹಮದ್ ಬಳಿಯಿದ್ದ ಐಡಿ ಕಾರ್ಡ್. ಇವನು ಬೇರೆ ಯಾರೂ ಅಲ್ಲ, ಸಪೋರೆ ಎನ್ಕೌಂಟರ್ನಲ್ಲಿ ಹತನಾದ ಉಗ್ರ ಜಹೀರ್. ಇದನ್ನ ಸರಿಯಾಗಿ ಗಮನಿಸಿ. ದೇಶದ ಹೆಸರು ನೋಡಿದ್ರೆ ಪಾಕಿಸ್ತಾನ ಅನ್ನೋದನ್ನ ನೋಡಬಹುದು. ಇದು ಕುಪ್ವಾರ ಎನ್ಕೌಂಟರ್ನಲ್ಲಿ ಖತಮ್ ಆದ ಗುಲಾಂ ಸಬೀರ್ ಬಳಿ ಸಿಕ್ಕಿರುವ ಐಡಿ ಕಾರ್ಡ್. ಇದರಲ್ಲೂ ಕೂಡ ದೇಶದ ಹೆಸರು ಪಾಕಿಸ್ತಾನ ಅಂತಾನೇ ಇದೆ. ಸಪೋರೆ ಎನ್ಕೌಂಟರ್ನಲ್ಲಿ ಹತನಾದ ಸನಂ ಜಾಫರ್ ಡೀಟೇಲ್ಸ್ ಇದು. ಈ ಮೂವರಿಗೂ ಪಾಕ್ ಜೊತೆ ಲಿಂಕ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಒಟ್ಟಾರೆ ಪಹಲ್ಗಾಮ್ ದಾಳಿ ಹಿಂದೆ ಪಾಕಿಸ್ತಾನ ಇತ್ತು ಅನ್ನೋದಕ್ಕೆ ಒಂದೊಂದೇ ಸಾಕ್ಷಿ ಲಭ್ಯವಾಗುತ್ತಿದೆ. ಇದೀಗ ತನಿಖೆಗೆ ಇಳಿದ ಎನ್ಐಎ ಮತ್ತಷ್ಟು ಪಾಪಿಗಳ ಮುಖವಾಡ ಬಯಲು ಮಾಡಲಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.